ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕಾಶ್ಮೀರಿಂದ ಏನೆಲ್ಲ ಶಾಪ್ ಮಾಡ್ಕೊಂಡು ಬರ್ಬೋದು, ನಾವೆಲ್ಲೆಲ್ಲಿ ಏನೇನು ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕಾಶ್ಮೀರಿ ಆ್ಯಪಲ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಅಂತ ಒಳ್ಳೆ ಫ್ರೆಶ್ ಆ್ಯಪಲಲ್ಲಿ ಒಂದು ಒಳ್ಳೆ ಜ್ಯೂಸ್ ಸಿಗತ್ತೆ ಅಂತಂದರೆ ಯಾರಾದರೂ ಬೇಡ ಅನ್ನೋಕ್ಕಾಗತ್ತಾ? ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತಲೇ ನಾವು ಕೂಡ ಇಲ್ಲಿ ಪಹಲ್ಗಾಮ್ ಹತ್ರದಲ್ಲಿರುವಂಥ ಆ ಆ್ಯಪಲ್ ತೋಟಗಳನ್ನ ವಿಸಿಟ್ ಮಾಡಿದ್ವಿ. ನೀವು ಕೂಡ ಹೀಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ನಿಮಗೆ ಫ್ರೆಶ್ ಆ್ಯಪಲ್ ಜ್ಯೂಸ್ ಸಿಗತ್ತೆ, ಆ್ಯಪಲ್ನ ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ಸಾಕಷ್ಟು ಆ್ಯಪಲ್ ಐಟಮ್ಸ್, ಉಪ್ಪಿನಕಾಯಿಗಳೆಲ್ಲ ಸಿಗತ್ತೆ, ತೊಗೊಳ್ಬೋದು. ಸೀಸನ್ ಇರೋದು ಆಗಸ್ಟಿಂದ ಅಕ್ಟೋಬರ್, ನಾವು ಹೋಗಿದ್ದು ಡಿಸೆಂಬರಲ್ಲಿ. ಹಾಗಾಗಿ ನಿಮಗೆ ಎಲ್ಲ ಮರಗಳು ಖಾಲಿ ಖಾಲಿ ಕಾಣಿಸ್ತಾ ಇದೆ. ಎಲ್ಲ ಕಿತ್ತು ಅಲ್ಲೊಂದಿಲ್ಲೊಂದು ಮಿಕ್ಕಿರುತ್ತಲ್ಲ, ಅದನ್ನೇ ಬೀಳಿಸ್ಕೊಂಡು ಫುಲ್ ಖುಷಿಯಾಗಿ ತಿಂದ್ವಿ. ದೇವಸ್ಥಾನದ ಗಂಟೆ ಬರಿಸ್ತಾ ಇದೆಯಾ? ದೊಡ್ಡ ಕೋಲ್ ಕೊಡ್ಲಾ? ಸೂಪರ್. ಅಲ್ಲಿ ಫ್ರೆಶ್ ಆ್ಯಪಲ್ ತೊಗೊಳೋದಕ್ಕೆ ಸಿಗತ್ತೆ, ಬಟ್ ಆದರೂ ಮರದಿಂದ ಬೀಳಿಸ್ಕೊಂಡು ತಿನ್ನೋ ಖುಷಿನೇ ಬೇರೆ ಅಲ್ವಾ? ಏನಂತೀರಾ? ನಾನು ಮುಂಚೆನೇ ಹೇಳಿದಾಗೆ ಇದು ಆ್ಯಪಲ್ ಸೀಸನ್ ಟೈಮ್ ಅಲ್ಲ, ಹಾಗಾಗಿ ಗಿಡಗಳನ್ನ ಸೀಸನ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಒಣಗಿದ್ದನ್ನೆಲ್ಲ ಕಟ್ ಮಾಡಿ मुझे 2 एप्पल पिकल, 2 लोटस स्टेम पिकल और 1 गार्लिक चटनी. ದೊಡ್ಡ ಬಜೆಟ್ ಇರುತ್ತೆ, ಡಿಸ್ಕೌಂಟ್. ನೀವು ನೋಡ್ತಿದ್ದೀರಲ್ಲ, ನಾವಿಲ್ಲಿ ಉಪ್ಪಿನಕಾಯಿ ಶಾಪಿಂಗ್ ಮಾಡ್ತಾ ಇದ್ವಿ. ಇಲ್ಲಿನ ಉಪ್ಪಿನಕಾಯಿ ರುಚಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೋಂಪು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ, ನನಗಿಷ್ಟ ಆಯಿತು. ಎಸ್ಪೆಷಲಿ ಲೋಟಸ್ ಟೆಂಪಿಕಲ್, ಆಮೇಲೆ ಗಾರ್ಲಿಕ್ ಚಟ್ನಿ. ಹಾಗಾಗಿ ತೊಗೊಳ್ತಾ ಇದ್ವಿ. ಅಂದಾಜು ಒಂದು ಡಬ್ಬಕ್ಕೆ 250 ರೂಪಾಯಿ ಏನೋ ಇವರು ಚಾರ್ಜ್ ಮಾಡ್ತಾರೆ. ಜಾಸ್ತಿ ತೊಗೊಂಡಿದ್ರಿಂದ ಅವರೇ ಡಿಸ್ಕೌಂಟ್ ಕೊಟ್ಟಿದ್ರು. ಆದರೂ ನಾನು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಕೇಳ್ತಾ ಇದ್ದೆ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಇಲ್ಲಿ ಲೇಡಿ ಏನು ಪ್ಯಾಕ್ ಮಾಡ್ತಿದ್ದಾರಲ್ಲ, ಇವ್ರು ನನಗೆ ಬದ್ಮಾಶೆ ಅಂತ ಮುದ್ದು ಕೊಟ್ಬಿಟ್ಟು ಕೊನೆಗೆ ಇನ್ನೊಂದು 50 ರೂಪಾಯಿ ಬಿಟ್ಟರು. ಆಗ ನಾನು ವೀಡಿಯೋ ಆನ್ ಇರಲಿಲ್ಲ. ಆದರೆ ಈ ಥರ ಸಣ್ಣ ಪುಟ್ಟ ಮುದ್ದಾದ ವಿಚಾರಗಳೇ ಅಲ್ವಾ ನಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡೋದು, ಏನಂತೀರಾ? ಇಲ್ಲಿ ನಾವು ಕೇಸರಿ, ಡ್ರೈ ಫ್ರೂಟ್ಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ. ನೀವು ಕೇಸರಿನ ಎಲ್ಲಿಂದನಾದರೂ ತೊಗೊಂಡಿರಿ, ಅದು ಫೇಕಾ ಅಥವಾ ನಿಜಾನಾ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕು. ಈ ವಿಡಿಯೋದಲ್ಲಿ ಮುಂದೆ ನಾನು ನಿಮಗೆ ಅದನ್ನು ತಿಳಿಸ್ತಾ ಹೋಗ್ತೀನಿ. इन जगहों पे क्या है कि बहुत सारे लोग जो डुप्लीकेट बेचते हैं, आज तक लोग हर किसी चीज का डुप्लीकेट ही बेचते हैं. ಕೇಳಿಸ್ಕೊಂಡ್ರಿ ಅಲ್ಲ, ಸಾಕಷ್ಟು ಡೂಪ್ಲಿಕೇಟ್ ಸ್ಯಾಫ್ರಾನ್ನ ಮಾರ್ತಾರೆ ಕಾಶ್ಮೀರಲ್ಲಿ. ಹಾಗಾಗಿ ಆಥರೈಸ್ಡ್ ಶಾಪ್ಸಲ್ಲೇ ತೊಗೋಬೇಕು. ಅದು ನನಗೆ ಮೊದಲನೇ ದಿನ ಗೊತ್ತಿರಲಿಲ್ಲ. ಏನಾಯಿತು ಅಂತ ನೀವೇ ನೋಡ್ಕೊಂಬನ್ನಿ. ठीक है भैया, एक काम करो, 2 दे दो बस. यस, अभी तो ले रही हूँ ना, कोई परवाह नहीं. हाँ, अच्छा है. बिस्मिल्लाह. ये एक दो भैया, ಒರಿಜಿನಲ್ ಅದು ಫಾರ್ ಶೋರ್. ಆ ಥರ ಇದು ಜಮೀನ್ದಾರೇ ಬ್ಯಾನ್ಜಿ. ಅವ್ರು ಎಷ್ಟು ಗ್ರಾಮ್ ಇಟ್ಟಿದ್ರು ನೋಡಿದ್ರಿ ಅಲ್ಲ, ಕಾಶ್ಮೀರಲ್ಲಿ ತುಂಬ ಕಡೆ ಜಮೀನ್ದಾರ ಅಂದ್ಕೊಂಡು ಇನ್ನೂ ಸಾಕಷ್ಟು ರೀಸನ್ಸ್ನ ಕೊಟ್ಕೊಂಡು ಕೇಸರಿ ಮಾರಲಿಕ್ಕೆ ಬರ್ತಾರೆ. ಬಟ್ ಇದರಲ್ಲಿ ಎಲ್ಲರೂ ಫೇಕೇ ಇರ್ತಾರೆ. ಯಾಕಂತಂದರೆ ಇವರಲ್ಲಿ ನನಗೆ ತೋರಿಸಿದ್ದು ನಿಜವಾದಾಗಿರ್ಬೋದು, ಮ್ಯಾಶ್ ಮಾಡಿ ತೋರಿಸಿದ ಕೇಸರಿ ಕೂಡ ನಿಜವಾದ್ದು. ಬಟ್ ಅಟ್ ದ ಎಂಡ್ ಅವ್ರು ನನಗೇನು ಡಬ್ಬದಲ್ಲಿ ಹಾಕ್ಕೊಟ್ರಲ್ಲ, ಅದು ಮಾತ್ರ ಫೇಕ್ ಪ್ರಾಡಕ್ಟು. ನಾನು ಮುಂದೆ ನಿಮ್ಗೆ ಆ ಡಿಫ್ರೆನ್ಸ್ ತೋರಿಸ್ತೀನಿ. ತೊಗೊಳ್ಳೋದಿದ್ರೆ ನೀವು ಆಥರೈಸ್ ಸ್ಟೋರಲ್ಲಿ ಮಾತ್ರ ತೊಗೋಬೇಕು. ನೀವೇನಾದರೂ ಆಲ್ರೆಡಿ ಕಾಶ್ಮೀರ ಬಂದು ಹೋಗಿ ಈ ಥರದ್ರಲ್ಲಿ ತೊಗೊಂಡಿದ್ರೆ ನಾನು ಮುಂದೆ ತೋರಿಸ್ತೀನಿ ಹೇಗೆ ಐಡೆಂಟಿಫೈ ಮಾಡ್ಬೋದು ಫೇಕ್ ಕೇಸರಿನ ಅಂತ. ಆ್ಯಂಡ್ ಈ ಥರದ ಜಾಗದಲ್ಲಿ ತೊಗೊಂಡಿದ್ರೆ ಅದು 100% ಫೇಕ್ ಇರುತ್ತೆ. ಎಷ್ಟೋ ಒಳ್ಳೆ ರೀಸನ್ಗೆ ನಾವು ಕೇಸರಿನ ಬೈ ಮಾಡ್ತೀವಿ. ಸೊ ಫೇಕ್ ಇರೋದ್ರೆ ದಯವಿಟ್ಟು ಇವತ್ತೇ ಎಸ್ದು ಬಿಡಿ. इसमें से 1-2 पत्ती लोगे ना, सभी लोग 1-1, 2-2 पत्ती की उठाओगे, फिर आगे वाले दांत से चबाओगे तो ये हल्का सा कड़वापन देना चाहिए. मानो ये लिटिल बिट बिटा टेस्ट देना चाहिए. अगर इसने हल्का सा कड़वापन नहीं दिया, वो फिर शुद्ध नहीं, वो फैक सैफरन होता है.
दूसरी पहचान की जो पत्ती है खुद दिखने में रेड कलर की, लाल कलर की है, बट अगर हम इसको भिगो के रखेंगे ना किसी दूध के कप में या पानी के कप में, ये कलर छोड़ता जाएगा डिफरेंट, कलर छोड़ेगा सर येलो। पत्ती रेड है पर कलर छोड़ी चाहिए येलो। अगर इसने रेड कलर छोड़ो तो आप मानो उसके ऊपर फिर कलर चढ़ा है। सो दिस इज द फैक्ट सैफरन। और ये जो पत्ती है कभी भी किसी भी सूरत में डिसॉल्व नहीं होनी चाहिए, ना इस पत्ती का कलर कभी चेंज होना चाहिए। पत्ती ऐसी की ऐसी रहेगी पर कलर छुटता जाएगा सर येलो। ये होती है प्योरिटी ऑफ सैफरन। बाकी जो सैफरन है ये जैसे कि लगता है हार्ट के लिए, प्रेग्नेंट वुमेन के लिए, स्किन ग्लो के लिए, हेयर लॉस के लिए, कोई डिप्रेशन में उसके लिए लगता है, आईसाइट के लिए खाया जाता है, खुदा ना किसी को कैंसर हो तो उसके लिए अच्छा होता है, या प्रेग्नेंट जो लेडी होती है अगर वो प्रेगनेंसी के दौरान सैफरन खाएगी उसका जो बच्चा पैदा होता है तंदुरुस्त पैदा होता है, या उसकी स्किन पे असर पड़ जाता है सैफरन का। दूसरी सबसे अच्छी बात यह है कि इसकी एक्सपायरी कभी होती नहीं है, मानो ये कभी खराब नहीं होता है। बस इसको क्या करना पड़ता है, ड्राई प्लेस पर रखना होता है और गीले हाथ से टच नहीं करना होता है। आप मानो आपके वहां जितना भी टेम्परेचर होगा, मतलब कि जितना भी टेम्परेचर होगा ना, इसको क्या करना पड़ता है, रूम टेम्परेचर में रखना पड़ता है, ना कि फ्रिज में। फ्रिज में रखोगे इसमें अंदर मॉइस्चर जगह खराब हो जाएगा। ये जितना ड्राई रहेगा ना बेहतर होता है। बाकी आप ट्राई कर सकते, आप अपने हाथ दीजिए, आप लीजिए एक एक दो पत्ती सभी आप चबा। ಈ ಶಾಪ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಿಂದ ತಂದಂಥ ಕ್ರ್ಯಾನ್ಬೆರಿ ನನ್ನ ಫೇವ್ರೆಟ್, ಖಾಲಿ ಆಗೋಯ್ತು, ಬಟ್ ಆರ್ಡರ್ ಮಾಡ್ಬೋದು. ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಒಳ್ಳೆ ಕೇಸರಿನ ತರಿಸ್ಕೊಡಿ. ಫೇಕ್ ಕೇಸರಿ ನೀವೇನಾದರೂ ತೊಗೊಂಡೋಗಿದ್ರೆ ದಯವಿಟ್ಟು ಡಿಸ್ಕಾರ್ಡ್ ಮಾಡಿ, ದಯವಿಟ್ಟು. ಯಾವ ಕಲರ್ ಹಾಕಿರ್ತಾರೆ, ಯಾವ ಕೆಮಿಕಲ್ ಹಾಕಿರ್ತಾರೆ ನಮಗೆ ಗೊತ್ತಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಮೊಘಲ್ ಗಾರ್ಡನ್ಸ್ಗೆ. 24 ರೂಪೀಸ್ ಅನ್ನೋ ಒಬ್ಬರು ಅಡಲ್ಟ್ಗೆ ಇಲ್ಲಿ ಟಿಕೆಟು. ಸೀಸನ್ ಅಲ್ಲ ಆದರೂ ಒಂದಿಷ್ಟು ಫ್ಲವರ್ಸ್ನ ಇಲ್ಲಿ ನೋಡಲಿಕ್ಕೆ ಸಿಕ್ತು. ನಾನು ಟ್ರಿಪ್ ಹೊರಟಾಗಲೇ ಅಮ್ಮ ಹೇಳಿದರು ಅಲ್ಲಿಂದ ಬರುವಾಗ ನೀನು ನನಗೆ ಕಾಶ್ಮೀರಿ ಡ್ರೆಸ್ಸಲ್ಲಿ ಫೋಟೋ ತರಲೇಬೇಕು ಅಂತ. ಸೊ ನಾನು ಪಹಲ್ಗಮಲ್ಲಿ ಮಿಸ್ ಮಾಡಿಬಿಟ್ಟಿದ್ದೆ, ನೋಡ್ಕೊಳ್ಳಲಿಲ್ಲ. ಫೈನಲಿ ಮೊಘಲ್ ಗಾರ್ಡನ್ಸಲ್ಲಿ ಈ ಫೆಸಿಲಿಟಿ ಇತ್ತು, ಸೊ ಹಾಕೊಂಡು ಒಂದಿಷ್ಟು ಫೋಟೋಶೂಟ್ನ ಮಾಡಿಸ್ಕೊಂಡೆ. ಕಾಶ್ಮೀರಲ್ಲಿ ನಾನು ಕಂಡಂಥ ಪ್ರಕೃತಿ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಸೀರಿಯಸ್ಲಿ ಪ್ರತಿಯೊಬ್ಬರೂ ಕಾಶ್ಮೀರನ ಒಂದ್ಸಲನಾದರೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಎಲ್ಲ ಸೀಸನಲ್ಲೂ ಒಂದೊಂದು ಸಲ ಹೋಗಿ ಬರಬೇಕು, ಅಟ್ಲೀಸ್ಟ್ ಒಂದೊಂದು ಸಲ ಹೋಗಿ ಬರಬೇಕು. ಆ್ಯಂಡ್ ನನ್ನ ಪ್ಲ್ಯಾನ್ ನೆಕ್ಸ್ಟ್ ಇರೋದು ಅದೇ. ಇನ್ನೊಂದು ಸಲ ನಾನು ಹೋಗ್ತೀನಿ ಕಾಶ್ಮೀರಕ್ಕೆ, ಇನ್ನೊಂದು ಸಲ ಮತ್ತೊಂದು ಸಲ ಎಷ್ಟು ಸಲ ನಂಗೆ ಗೊತ್ತಿಲ್ಲ, ಬಟ್ ಹೋಗ್ತಾ ಇರ್ತೀನಿ. ಈಗ ನೀವು ನೋಡ್ತಾ ಇರೋದು ಲಾಲ್ ಚೌಕ್. ನೀವು ಶಾಪಿಂಗ್ ಮಾಡೋದಿದ್ರೆ ನಿಮ್ಗೆ ಇಲ್ಲಿ ಎಲ್ಲ ಥರದ ಐಟಮ್ಸು ಸಿಗತ್ತೆ. ಬಟ್ ಏನಂದರೆ ಸ್ವಲ್ಪ ಬಾರ್ಗೇನ್ ಮಾಡಬೇಕು, ಸಿಕ್ಕಾಪಟ್ಟೆ ಪ್ರೈಸ್ ಹೇಳ್ತಾರೆ. ಒಂಚೂರು ಒಳಗೆ ಹೋಗಿ ಕೇಳ್ತಾ ಹೋಗಿ ಸಿಕ್ಕಾಪಟ್ಟೆ ಥರ ಸ್ವೆಟರ್ಸು, ಟಾಪ್ಸು, ಶೂಸು, ನೈಟ್ ಪ್ಯಾಂಟು, ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗಿಲ್ಲಿ. ಹಸಿ ಹೌದು ಟೀ ಟೀ ಹೆಂಗಿದೆ ಹಸಿ? ಓ ನಿಜ ಹೇಳ್ದ? ಓ ನೈಸ್. ಏನಾಯ್ತು ಗುರುಪ್ರಸಾದ್ ಅವರೇ? ಏನಿಲ್ಲ, ಟೀಗೆ 20 ರೂಪಾಯಿ ಅಂದಾನು. ಕಾವೇದಾಳಿಂದ पश्मीना वो शॉल जैसा ही होता है. Pashmina starting 25,000. 25,000. Yes, that's the pashmina. It's not pashmina. It's a viscose. You will get anywhere viscose, not a pashmina. ಸಿಕ್ಕಾಪಟ್ಟೆ ಥರ ಶಾಲ್ಗಳು ಸಿಗತ್ತೆ ನಿಮಗಿಲ್ಲಿ. ನನಗೆ ಗೊತ್ತಿದ್ದಂಗೆ 80 ರೂಪಾಯಿಂದನೂ ಸಿಗತ್ತೆ. ಲಿಟ್ರಲಿ ನಾನು 80 ರೂಪಾಯಿಗೆ ಒಂದು ಶಾಲ್ ತೊಗೊಂಡು ಬಂದಿದ್ದೀನಿ ಕೂಡ. ಸೊ ನಿಮಗೆ ತುಂಬ ಆಪ್ಷನ್ಸ್ ಇದೆ ಇಲ್ಲಿ. सॉरी भैया, लॉन्ग है स्वेटर इसमें. बोलो बेटा, लॉन्ग वाला स्वेटर है भैया. कितना लॉन्ग? हाँ कितना लॉन्ग? कितना? ये ले लो. कितना? कैरिको के लिए वो और थोड़ा लॉन्ग वाला नहीं इससे आता. लॉन्ग नहीं आता है. कैरिको ನನಗೆಷ್ಟು ತಿಳಿದಿದೆ ಅದನ್ನು ಈ ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.